ಯಾರಿಗೆ ಬಡತನ ಬಂದರೂ ಒಬ್ಬ ಜಂಗಮನಿಗೆ ಬಡತನ ಬರಂಗಿಲ್ಲ. ಹಂಗೆ ಭಗವಂತನಿಂದ ಒಂದು ವರ ತಗೊಂಡಾನ. ಏನಂದ್ರೆ ಒಬ್ಬ ಜಂಗಮ ಹೋಗಿ ಭಗವಂತನಲ್ಲಿ ಜೋಳಿಗೆ ಬೆತ್ತಾಗೋದು ಕೇಳ್ತಾನಂತ. ಎಲ್ಲರಿಗೂ ಇಷ್ಟಿಷ್ಟರ ಒಂದು ಶೀರ್ವಂತಿಗೆ ಇಟ್ಟಿಪ್ಪ, ಯಾಕಪ್ಪ ಭಗವಂತ ನನಗೆ ಶೀರ್ವಂತಿಗೆ ಇಟ್ಟಿಲ್ಲ ಅಂತ ಕೇಳ್ತಾನಂತ. ಅವಾಗ ಭಗವಂತ ಹೇಳ್ತಾನಂತ, ಯಾವುದೋ ಒಂದು ಪರಿಸ್ಥಿತಿಗೆ ಎಲ್ಲ ಮಂದಿಗೆ ಬಡತನ ಬರ್ಬೋದು, ಆದರೆ ನಿಂಗೆ ನಾವು ಬಡತನ ಇಟ್ಟಿಲ್ಲ. ಅದೇ ಜೋಳಿಗೆ ಬೆತ್ತ ಹಾಕೊಂಡು ನೀ ಹೋದೆ ಅಂದ್ರೆ ಅವ್ರ ಮನ್ಯಾಗ ಇದ್ದಂಥ ಒಂದು ಕಾಳ ಕಡೆ ಹಾಕಿದ್ರೆ ನಿನಗೆ ಜೋಳಿ ತುಂಬ್ತದೆ. ಇದ ನೀನು ಮುಪ್ಪಿನ ಕಾಲಕ್ಕೆ ಇದೇ ಜೋಳಿಗೆ ಬೆತ್ತ ಹಿಡಿದ್ರೂ ಅವಾಗೂ ನಿನಗೆ ಸ್ವಾಮಿ ಬಂದ ಐನಾರು ಬಂದ ಅಂತಾರ. ಆಗ ನಿನ್ನ ಪಾದ ಊರ್ ಮಂದಿ ಜಗಲಿ ಆಗ್ಲೇನು ಅಂತ ನಿನಗೆ ವರ ಕೊಟ್ಟನಂತಾನ. ಅದ ಬೇರೆದವ್ರು ಹೋದ್ರೆ ಯಾರೋ ಬಂದಾರು ನೀಡಿ ಕಳಿಸ್ರಿ ಅಂತಾರ. ಅದ್ರ ಒಬ್ಬ ಜಂಗಮ್ ಹೋದ್ರೆ ಹಂಗೆ ಅನ್ನಂಗಿಲ್ಲ ಅಂತ ಹೇಳುವಂಥ ಒಂದು ವರ ಇವತ್ತು ಜಂಗಮನಿಗೆ ಕೊಟ್ಟಾರ. ಇವತ್ತು ಜಂಗಮರ ಮಂದಿ ಒಳಗೂ ಶ್ರೀವಂತರು ಅದಾರ, ಬಡವರು ಅದಾರ. ಶ್ರೀವಂತರು ಬೆತ್ತ ಜೋಳಿಗೆ ಜಗಲಿ ಮ್ಯಾಗಿಟ್ಟ ಪೂಜೆ ಮಾಡಾಕತ್ತಾರ. ನಮ್ಮಂಥ ಬಡವರು ಭೌತಿ ಭಿಕ್ಷೆ ಅಂದೇಯಿ ಅಂತೇಳಿ ಮನೆ ಬಾಗಿಲು ಹೋಗಿ ನಿಲ್ಲಾಕತ್ತಾರ. ಅಂದ್ರೆ ಇಲ್ಲಿ ನಮ್ಮ ಮನ್ಯಾಗ ತಿನ್ನಕ್ಕೆ ಕೂಳಿಲ್ಲ ಅಂತಲ್ಲ, ಅದು ನನ್ನ ಧರ್ಮ ಪಾಲನೆ ಮಾಡ